ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಅಳಿದುಳಿದ ಹೆಸರು ಕಾಳಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯಲು ರೈತರು ಆಗ್ರಹ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲಾದ್ಯಂತ 25,850 ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬಿತ್ತನೆ ಮಾಡಿದ್ದಾರೆ. ನಿರಂತರ ಮಳೆಗೆ ಹೆಸರು ಬೆಳೆ ಹೊಲದಲ್ಲಿ ನಾಶವಾದರೆ ಕೆಲವು ರೈತರು ಅಳಿದುಳಿದಿರುವ ಹೆಸರು ಕಾಳನ್ನ ಕಟಾವು ಮಾಡಿ ಒಣಗಲು ಹಾಕಿದ ಹೆಸರು ಕಾಳು ಮಳೆಗೆ ಸಿಕ್ಕು ಲಡ್ಡು ಬಡಿದು ಹೋಗಿದ್ದು ಅಲ್ಲದೆ ಮೋಡ ಕವಿದ ವಾತಾವರಣದಿಂದ ಹೆಸರು ಕಾಳಿನ ಕಲ್ಲರ್ ಡಿಮ್ ಆಗಿ ಮಾರುಕಟ್ಟೆಯಲ್ಲಿ ಹೆಸರು ಕಾಳಿಗೆ ಬೆಲೆ ಇಲ್ಲದಂತಾಗಿದೆ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮ ಸೇರಿ ಬಹುತೇಕ ಭಾಗದಲ್ಲಿ ಈ ವರ್ಷದ ಮುಂಗಾರು ಬೆಳೆಗಳು ಮಣ್ಣು ಪಾಲಾಗಿದ್ದು ಅಳಿದುಳಿದಿರುವ ಹೆಸರು ಕಟಾವಿಗಾಗಿ 350 ರೂಪಾಯಿಯಿಂದ 400 ರೂಪಾಯಿ ಕೂಲಿ ಕಾರ್ಮಿಕರಿಗೆ ಕೊಡಲು ಪುಡಿಗಾಸಿನ ಹಣವೂ ಕೂಡ ರೈತರ ಕಡೆ ಇಲ್ಲ. ಹೀಗಾಗಿ ರೈತರು ಸದ್ಯ ಭಾರಿ ಆರ್ಥಿಕ ಸಂಕಷ್ಟಕ್ಕೀಡಾಗಿದ್ದು ಬೆಳೆ ನಷ್ಟದ ಪರಿಹಾರವನ್ನ ಸರ್ಕಾರ ಕೊಡಬೇಕಾಗಿದೆ. ಅನ್ನದಾತರಿಗೆ ಬೆಳೆ ಬೆಳೆದ್ರೂ ಕಷ್ಟ, ಬೆಳೆ ಬೆಳೆಯದೇ ಇದ್ರೂ ಕೂಡ ಕಷ್ಟ. ರೈತರಿಗೆ ಕೂಲಿ ಕಾರ್ಮಿಕರ ಖರ್ಚು ಹೆಚ್ಚಾಗುತ್ತೆ ಅಂತ ಹೆಸರು ಬೆಳೆಯನ್ನ ಕಟಾವು ಮೆಷಿನ್ ಮೂಲಕ ಕಟಾವು ಮಾಡಿಸಿದ್ರು ಕೂಡ 6 ಎಕರೆ 12,000 ರೂಪಾಯಿ ಖರ್ಚು ಮಾಡಿದ್ದಾರೆ. 6 ಎಕರೆಗೆ 1 ಚೀಲ ಹೆಸರು ಆಗಿದೆ. ಗದಗ ಎಪಿಎಂಸಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೆ 3,000 ರೂಪಾಯಿಗೆ ಮಾರಾಟವಾಗಿದೆ. ಅಂದ್ರೆ ಹೆಸರು ಬೆಳೆದ ರೈತರು ಈಗಾಗಿ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಹೌದು, ಶೀಘ್ರದಲ್ಲಿ ಸರ್ಕಾರ ಅಳಿದುಳಿದ ಹೆಸರು ಕಾಳಿಗೆ ಜಿಲ್ಲೆಯಲ್ಲಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಒಬ್ಬ ರೈತರಿಂದ 15 ರಿಂದ 20 ಕ್ವಿಂಟಲ್ ಹೆಸರು ಕಾಳು ಖರೀದಿ ಮಾಡಬೇಕು. ಇದರ ಜೊತೆಗೆ ಹೆಸರು ಬೆಳೆ ಹಾಳಾಗಿರುವ ಹಿನ್ನೆಲೆ ಹೆಸರು ಹರಿಗೆ ಸಂಕಷ್ಟಕ್ಕೀಡಾಗಿದ್ದು ಬೆಳೆ ನಷ್ಟವಾದ ಪರಿಹಾರವನ್ನ ಸರ್ಕಾರ ಕೊಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಆಗ್ರಹ ಮಾಡಿದ್ದಾರೆ. ಈ ವೇಳೆ ಕೂಡಲೇ ಅಷ್ಟೋ ಇಷ್ಟೋ ಅಳಿದುಳಿದಿರುವಂತಹ ಹೆಸರು ಕಾಳಿಗಾದ್ರೂ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಜಿಲ್ಲೆಯಲ್ಲಿ ಹೆಸರು ಬೆಳೆ ನಾಶವಾಗಿದೆ ಅಂದ ರೈತರೇ ಹೇಳ್ತಾರೆ. ಬೆಂಬಲ ಬೆಲೆಗೆ ಹೆಸರು ಕಾಳು ಎಲ್ಲಿಂದ ತರ್ತಾರೆ ಎಂದು ಕೇಳುವಂತಹ ಇಲ್ಲ. ಜಿಲ್ಲೆಯಲ್ಲಿ ಅಳಿದುಳಿದಿರುವ ಹೆಸರು ಕಾಳಿಗಾದ್ರೂ ಬೆಂಬಲ ಬೆಲೆಯ ಅವಶ್ಯಕತೆ ಇದೆ. ಕಡಿಮೆ ಇರುವ ಹೆಸರು ಕಾಳನ್ನ ದಲ್ಲಾಳಿಗಳ ಪಾಲು ಮಾಡಬೇಕಾ? ಅದಕ್ಕಾದ್ರೂ ಜಿಲ್ಲೆಯ ರೈತರಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಅಂತ ರೈತ ಶರಣಪ್ಪ ಕಮತರ್ ಹಾಗೂ ಜಂಬಯ್ಯ ಮುಗಂಟಮಠ ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ. 5 ಎಕರೆ ಬೆಳೆ ಕಟಾವ್ ಮಾಡ್ತಿದ್ವಿ, 1 ಪ್ಯಾಕೆಟ್ ಆಗಿದೆ. 5 ಎಕರೆಗೆ 1 ಎಕರೆಗೆ ಅಂದ್ರೆ 2,000 ರೂಪಾಯಿ ಬಾಡಿಗೆ ಕಟಾವ್ ಮಾಡಕ. 5 ಎಕರೆಗೆ ಅಂದ್ರೆ ಎಷ್ಟು 10,000 ಆಯ್ತು. 10,000 ಆಯ್ತಾರೆ 1 ಪ್ಯಾಕೆಟ್ ಆಗಿದೆ. 1 ಪ್ಯಾಕೆಟ್ ಹೋದ್ಸರಿ 5 ಎಕರೆಗೆ 10 ಪ್ಯಾಕೆಟ್ ಆಗಿದ್ವು. ಈ ಸರಿ ಮಳಿ ಒಂದು ವಿಕೋಪ ಹೋಗಿ ಪರಿಸ್ಥಿತಿ ಇದಾಗಿದೆ. ಈ 1 ಪ್ಯಾಕೆಟ್ ಆಗಿತ್ತಲ್ಲ, ಆ 1 ಪ್ಯಾಕೆಟ್ ಮಾರಿದ್ರು ಕೂಡ ಮಿಷನ್ ಬಾಡಿಗೆ ಕೊಡಕ್ ಆಗ್ತಾ ಇಲ್ಲ. ಈಗ ಅದ 1 ಪ್ಯಾಕೆಟ್ ಮಾರ್ಕೆಟಿಗೆ ತಗೊಂಡು ಹೋದ್ರೆ ಆ 1 ಪ್ಯಾಕೆಟ್ 50 ಕೆಜಿ ಆಗುತ್ತೆ. 50 ಕೆಜಿಗೆ ಏನು 4,000 ಬರಂಗಿಲ್ಲ. 4,000 ಬರಂಗಿಲ್ಲ. ಮುಂದೆ ಪರಿಸ್ಥಿತಿ ನಾವ್ ಏನ್ ಮಾಡೋದನ್ನು ಗೊತ್ತಾಗಲ್ಲ. ಈಗ ಮತ್ತೆ ಒಳ್ಳೆ ಅದರಿಂದ ದುಡ್ಡಿಲ್ಲ. ಆಮೇಲೆ ಈ ರೀತಿ ಸರ್ಕಾರ ನಮ್ಗೆ ಬರ ಪರಿಹಾರ ಹೋರಾಟ ಮಾಡ್ತೇವೆ. ನಮ್ ಸಮಸ್ಯೆ ಏನಿಲ್ಲ. ಈಗ 5 ಎಕರೆ ಹೊಲ ಏನು ಕಟಾವ್ ಮಾಡ್ತಿದ್ವಲ್ಲ, 10,000 ರೂಪಾಯಿ ಬಾಡಿ ಕೊಡಬೇಕು. 50 ಕೆಜಿ ಆಗಿದೆ. ಈಗ ಅದು ಮುಂದೆ 50 ಕೆಜಿ ಮಾರಕ್ ಹೋದ್ರ ಏನಂದ್ರೆ ಆ ಅಮೌಂಟ್ನು ಬರಂಗಿಲ್ಲ. ಈಗ ಮುಂದೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ ನಮ್ಗೆ. ಒಟ್ಟು ಬರ ಪರಿಹಾರ ಒಂದಿಷ್ಟು ಹಾಕಿದ್ರೆ ಮುಂದೆ ಬಿತ್ತನೆ ಮಾಡಕ್ ಒಂದಿಷ್ಟು ಅನುಕೂಲ ಆಗ್ತೈತಿ. ಎಲ್ಲಾ ರೈತರಿಗೆ ಅನುಕೂಲ ಆಗುತ್ತೆ. ನಮಗೂ ಅನುಕೂಲ ಆಗ್ತೈತಿ, ಎಲ್ಲಾ ರೈತರಿಗೆ ಅನುಕೂಲ ಆಗುತ್ತೆ. ರೈತರ ಕಷ್ಟ ರೈತರಿಗೆ ಗೊತ್ತು. ಈಗ ಒಂದು ಜನಪ್ರತಿನಿಧಿಗೆ ರೈತರ ಕಷ್ಟ ಏನನ್ನೋದು ಗೊತ್ತಾಗಲ್ಲ. ಈಗ ರೈತರಿಗೆ ನಾವೆಲ್ಲದು ಏನೆಲ್ಲ ಸೌಲಭ್ಯ ಮಾಡಿಕೊಡ್ತೀವಿ ಅಂತ ಅನ್ನೋರು ಇಷ್ಟೆಲ್ಲ ಜಿಲ್ಲೆದಾಗ ಇವತ್ತು ಹೆಸರು ರಾಜ್ಯಾದ್ಯಂತ ಹಾಳಾಗ್ಯದ ಅಲ್ದೆ ನಾವು ಜಿಲ್ಲೆದಾಗ ಹಾಳಾಗಕತ್ತೀವಿ. ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಇವತ್ತು ತಂಗಡಿಗೆ ಅವರು ಒಂದು ಹೊಲಕ್ಕೆ ಪರಿಶೀಲನೆ ಮಾಡಿ ಭೇಟಿ ಕೊಟ್ಟು ಪರಿಹಾರ ಕೊಡೋಂಥ ವ್ಯವಸ್ಥೆ ಮಾಡಿಲ್ಲ. ಸ್ಥಳೀಯ ಶಾಸಕರು ಮಾಡಿಲ್ಲ. ಇನ್ನಾದ್ರೂ ಕಾಲು ಮಿಂಚಿಲ್ಲ. ನಿಮ್ಗೆ ಪರಿಹಾರ ಕೊಡಕ ಐತಿ, ಎಲ್ಲದೂ ಕೊಡಕ ಐತಿ. 5 ಎಕರೆ ಸೇರಿ ಒಂದು ಕಟೋ ಮಿಷನ್ ಹಾಕ್ಸಿದ್ರ, ಒಂದು ಕಾಳು ಹಾಕ್ಸಿದ್ನಂದ್ರ ಏನಾಗೈತಿ, 1 ಪ್ಯಾಕೆಟ್ ಆಗೈತಿ. ಬರೀ ಅರ್ಧ ಕ್ವಿಂಟಲ್ ಮೇಲೆ ಆಗ್ಬೋದು ಅಷ್ಟೇ. ಅಷ್ಟಾಗೈತಿ. ಮಾರ್ಕೆಟಿಗೆ ತೊಗೊಂಡು ಹೋದ್ರ 1,500 2,000 ರೂಪಾಯಿ ಕಿಮ್ಮತ್ ಮಾಡ್ತಾರ. ದಲ್ಲಾಳಿ ಪಾಲಾಕತಿ. ಕಡೆಗೆ ಉಳಿದ ಮಾಲಿಗಾರ ಒಂದು ಖರೀದಿ ಕೇಂದ್ರ ತೆರಿಬೇಕು. ಒಬ್ಬ ರೈತರಿಗೆ 15 ರಿಂದ 20 ಕ್ವಿಂಟಲ್ 25 ಕ್ವಿಂಟಲ್ ಒಂದು ಹೆಸರು ತಗೊಂಡು ಅದು 10,000 ರೂಪಾಯಿದಂತ ಖರೀದಿ ಕೇಂದ್ರ ಶೀಘ್ರದಲ್ಲಿ ಪ್ರಾರಂಭ ಮಾಡಿದ್ರ ರೈತ ಬದುಕ್ತಾನ. ಅದನ್ನು ನೀವು ದೌಡ್ ತರಿಲಿಲ್ಲ. ಅಷ್ಟು ಮಾಲು ಎಲ್ಲ ಹೋದ್ಮೇಲೆ ನೀವು ಖರೀದಿ ಕೇಂದ್ರ ತೆರೆದ್ರ ಅದು ಯಾರಿಗೆ ಲಾಭ ಆಗತ್ತಂದ್ರ ಒಂದು ದಲ್ಲಾಳಿಗಳಿಗೆ ಲಾಭ ಆಗತ್ತ. ಇಟ್ಕೊಂಡು ಯಾವ್ದಾವ್ ದಾಖಲೆ ಕೊಟ್ಟು ಅವ್ರು ಏನು ಖರೀದಿ ಮಾಡಿ ಇಟ್ಕೊಂಡಿದ್ದು ಸ್ಟಾಕ್ ಮಾಡಿದ ಮಾಲ್ ಅವ್ರು ತಂದು ಖರೀದಿ ಕೇಂದ್ರಕ್ಕೆ ಹಾಕೊಂಡು ಅವ್ರು ಬೆಳಿತಾರ. ಹೊರತಾಗಿ ರೈತರಂತೂ ಬೆಳೆಯಲ್ಲ. ರೈತರು ಹಾಳಕ್ಕಾರ. ಶೀಘ್ರದ ರೈತರನ್ನ ಉಳಿಸ್ಬೇಕಂದ್ರ 4 ದಿನದಾಗ ನೀವು ಏನಾರು ಒಂದು ಖರೀದಿ ಕೇಂದ್ರ ತೆರೆದು ಈ ಅಳದುಳಿದ ಕಾಳಿಗಾರ ಒಂದು ಬೆಂಬಲ
ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ಬೇಕು. ನೀವ್ ಅನ್ಕೋಬಹುದು ಇವತ್ತು ಇಷ್ಟೆಲ್ಲ ಹಾಳಾಗೈತೆ ಅಂತ ರೈತರ ಹೇಳ್ತಾರ, ಇವತ್ತು ಖರೀದಿ ಕೇಂದ್ರ ತೆರಿತಾರ, ಮಾಲ್ ಎಲ್ಲಿಂದ ತರ್ತಾರ ಅಂತ ಅನ್ಬೋದು. ಇಲ್ಲೇ ಐತಿ ನಿಮ್ ಮುಂದ 5 ಎಕರೆ ಇದನ್ನ ಹಾಕಿದ್ರು ಒಂದು ಅರ್ಧ ಪಾಕೆಟ್ ಆಗೈತಿ. ಅರ್ಧ ಪಾಕೆಟ್ ಆಗಿ ಇದೇ ರೀತಿ ಎಲ್ಲಾ ರೈತರು ಕಲ್ತಾರ. ಅದು ಸೇರಿದ್ರೆ ಅದನ್ನಕಾರ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ರೈತರು ಬದುಕಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಬೆಳೆ ಇಲ್ಲ. ಯಾವಾಗೆಲ್ಲ ರೈತ ಕೇಳೋದೇನು ಅಳದು ಮಾಲೀಕ ಖರೀದಿ ಕೇಂದ್ರ ಅಂತ ನೀವು ಕಾಯಂ ಕಡ್ಡಾಯವಾಗಿ ನೀವು ಖರೀದಿ ಕೇಂದ್ರ ಯಾವಾಗ ಜೋಳ ಇರ್ಬೋದು, ಕಡ್ಲೆ ಇರ್ಬೋದು, ಗೋಧಿ ಇರ್ಬೋದು, ಹೆಸರು, ತೊಗರಿ ಎಲ್ಲವಕ್ಕೂ ನಿಮ್ ಮುಂದಿನ ದಿನಮಾನದಲ್ಲಿ ತೆರಿಬೇಕಾಗತ್ತ. ಈ ಸದ್ಯ ಏನು ಬಂದೈತಿ, ಹೆಸರು ಬಂದೈತಿ. ಹೆಸರಿಗೆ ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡೋಕು ರೈತರ ಹೆಸರು ಖರೀದಿ ಮಾಡ್ಕೋಬೇಕು. ಅಂದ್ರೆ ರೈತರು ಬದುಕ್ತಾರ. ಏನಾಗೈತಿ ಈಗ ನೋಡ್ರಿ, ಈಗ ಆಳಿಂದ ಹಚ್ಚಿದ್ರೆ 1 ಎಕರೆಕ ಆಳ್ ಕಟಾವ್ ಮಾಡಿದ್ರೆ 1 ಎಕರೆಗೆ 25 ಆಳು, 400 ರೂಪಾಯಿ ಒಂದ್ ಆಳು. 400 ರೂಪಾಯಿ ಒಂದ್ ಆಳು ಆದ್ರೂ ಅದಕ್ಕೂ ಅದ್ರ ಲಾಸ್ ಐತಿ. ಅದಕ್ಕೂ ಅದ್ರನ್ನ ಬಾಳ ಅಂದ್ರೆ ಏನಪ್ಪಾ ಅಂದ್ರೆ ಮಾರ್ಕೆಟ್ನೊಳಗ ಅದು 3,500-4,000 ಅಷ್ಟ ಅದಕ್ಕೆ ಸಿಗೋದು. 500 ಅಥವಾ 600 ಅಷ್ಟ ಸಿಗೋದು. ಅದು ಆದ್ರೂ ಲಕ್ಷಣಿ, ಇದು ಆದ್ರ ಲಕ್ಷಣಿ. 2 ಕಡೆ ಲಕ್ಷಣ ಆಗ್ಯಾನ ರೈತ. 2 ಕಡೆ ರೈತರನ್ನ ಉಳಿಸ್ಬೇಕಂದ್ರ ಅದೊಂದು ಖರೀದಿ ಕೇಂದ್ರ ಶೀಘ್ರದಲ್ಲಿ 4 ದಿನದಾಗ ಖರೀದಿ ಕೇಂದ್ರ ತೆರೆದು ರೈತರಿಗೆ ಅನುಕೂಲ ಮಾಡ್ಬೇಕಂದು ಈ ಮಾಧ್ಯಮ ಮೂಲಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ನಾನು ಮನವಿ ಮಾಡ್ಕೊಂತೀನಿ. ಅಂದಪ್ಪ ಕೋಡೂರ, ಕೊಪ್ಪಳ. ಕನ್ನಡಿಗರ ಮೆಚ್ಚಿ